ಎಲ್ರಿಗೂ ನಮಸ್ಕಾರ. ಇಷ್ಟು ದಿನ ವಿಡಿಯೋ ಮಾಡೋದಕ್ಕೆ ಆಗಲಿಲ್ಲ, ಯಾಕೆಂದರೆ ನಾವು ಸ್ವಲ್ಪ ರಾಘವೇಂದ್ರ ಸ್ವಾಮಿಗಳು ಮಂತ್ರಾಲಯಕ್ಕೆ ಹೋಗೋದಕ್ಕೆ ಅಂತ ತಯಾರಿ ಮಾಡ್ಕೊಳ್ತಾ ಇದ್ವಿ. ಸೊ ಅದಕ್ಕೋಸ್ಕರ ಟೈಮ್ ಸಿಗ್ತಾ ಇರಲಿಲ್ಲ ಮಾಡೋದಕ್ಕೆ. ಹಾಗಾಗಿ ಇವತ್ತು ವಿಡಿಯೋ ಮಾಡ್ತಾಯಿದ್ದೀನಿ. ನಾವು 3 ವರ್ಷದಿಂದ ಕೂಡ ಹೋಗಬೇಕು ಅಂತ ಅಂದ್ಕೊಳ್ತಾ ಇದ್ವಿ. ಆದರೆ ದೇವರು ರಾಯರ ಕೃಪೆನೋ ಏನೋ ಅವರ ಆರಾಧನೆ ಟೈಮಲ್ಲೇ ನಮಗೆ ಹೋಗುವಂಥ ಅದೃಷ್ಟ ಸಿಕ್ತು. ನಾವು ಮೊನ್ನೆನೂ ರಾಯರ ಆರಾಧನೆ ಮುಗಿಸ್ಕೊಂಡು ಬಂದ್ವಿ, ಪೂರ್ವಾರಾಧನೆಗೆ ಹೋಗಿದ್ವಿ. ಹಾಗೆ ನನ್ನ ಮಗನ 3ನೇ ವರ್ಷದ ಹುಟ್ಟಿದ ದಿನ ಆಗಿತ್ತು. ಅದರಿಂದ ಅದೇ ಒಂದು ದಿನ ಅಲ್ಲಿ ರಾಯರ ಒಂದು ಸನ್ನಿಧಾನಕ್ಕೆ ಹೋಗಿ ಬರೋದಕ್ಕೆ ನಾವೇ ಎಲ್ಲ ಪ್ಲ್ಯಾನ್ನ ಮಾಡಿದ್ವಿ. ಹಾಗೆ ಹೋಗಿ ಬಂದ್ವಿ ಕೂಡ. ರಾಯರ ಹತ್ರ ನಾವು ಹೋಗಬೇಕು ಅಂದರೆ ಅಷ್ಟು ಸುಲಭ ಅಲ್ಲ, ಯಾಕೆಂದರೆ ನಮ್ಮ ಹತ್ರ ಎಷ್ಟೇ ದುಡ್ಡು ಏನೇ ಇದ್ದರೂ ಕೂಡ, ಎಲ್ಲ ವ್ಯವಸ್ಥೆ ಇದ್ರೂ ಕೂಡ ಇಂಥ ಟೈಮಲ್ಲೇ ಹೋಗಬೇಕು ಅಂತ ನಾವೇನೇ ಅಂದ್ಕೊಂಡ್ರೂ ಕೂಡ ಆಗೋದಿಲ್ಲ. ಅದಾಗೆ ಅವರ ಕೃಪೆಯಿಂದ ಯಾವಾಗ ನಮ್ಮಲ್ಲಿ ಬರಬೇಕು ಅಂತ ಅನಿಸುತ್ತೋ, ಅವರು ಯಾವಾಗ ನಮ್ಮನ್ನು ಕರೆಸ್ಕೋಬೇಕು ಅಂತ ಅವ್ರಿಗೆ ಅನಿಸುತ್ತೋ ಆ ದಿನವೇ ಅವರು ಕರೆಸ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ಸತತ 3 ವರ್ಷದಿಂದ ನಾವು ಹೋಗಬೇಕು ಅಂತ ಅಂದ್ಕೊಂಡಿದ್ವಿ. ನಮ್ಮ ಮನೆಯವ್ರು ಹೋಗಿ ಬರ್ತಾಯಿದ್ರು, ಆದರೆ ನಾವು ಫ್ಯಾಮಿಲಿ ಹೋಗಬೇಕು ಅಂತ ಅಂದ್ಕೊಂಡು ಉಳಿದು ಏನಾದರೂ ಒಂದು ಬಂದುಬಿಟ್ಟು ಸಮಸ್ಯೆನೋ ಏನೋ ಇನ್ನೊಂದು ಮತ್ತೊಂದು ಬಂದು ಹಿಂದೆ ಆಗ್ತಾನೇ ಇತ್ತು. ಆದರೆ ಈ ಸಲ ಮಾತ್ರ ನಾವು ಆರಾಧನೆಗೆ ಫ್ಯಾಮಿಲಿ ಸಮೇತ ಹೋಗಿ ಬಂದ್ವಿ. ನಮ್ಮ ಮಗಳು ಕೂಡ 1 ವರ್ಷದೊಳಗಿದ್ಲು, ಹಾಗಾಗಿ ಅವಳನ್ನೂ ಕರ್ಕೊಂಡು ಹೋಗ್ಬೇಕಾಗಿತ್ತಲ್ಲ, ಅದಕ್ಕೆ ಫ್ಯಾಮಿಲಿ ನಾವು ಫ್ರೆಂಡ್ಸು ಹೋಗಿ ಬಂದ್ವಿ. ತುಂಬ ಚೆನ್ನಾಗಿ ದರ್ಶನ ಆಯಿತು, ರಾಯರ ದರ್ಶನ ನಾವು ಹೋದಾಗ. ಹಾಗೆ ಮತ್ತು ಹೊಳೆ ತುಂಗಭದ್ರಾ ನದಿಯಂತೂ ತುಂಬಿ ಹೋಗ್ತಾಯಿತ್ತು. ಯಾವಾಗಾದರೂ ಹೋದರೆ ಕೆಲವರು ಹೇಳೋರು ನೀರೇ ಇಲ್ಲ ಅಂತ. ಅದೇನೋ ಗೊತ್ತಿಲ್ಲ, ನಾವು 2-3 ಸಲ ಹೋಗಿದ್ದೀವಿ. ನಾವು ಹೋಗಿದ್ದಂಥ ಎಲ್ಲ ಟೈಮಲ್ಲೂ ಕೂಡ ಹೊಳೆ ತುಂಬಿ ಹರಿತಾ ಇತ್ತು. ಅದರಲ್ಲೂ ಈ ಟೈಮಲ್ಲಂತೂ ಯಾವ ಕಡೆ ನೋಡಿದ್ರೂ ಕೂಡ ಬರೀ ನೀರು. ತುಂಗಾ ನದಿ ತುಂಬಿ ತುಳುಕ್ತಾ ಇತ್ತು. ಹಾಗೆ ನಾವು ರಾಯರ ಸನ್ನಿಧಾನಕ್ಕೆ ಹೋಗ್ಬಿಟ್ಟು ಬೆಳಗ್ಗೆನೇ ಅವರ ದರ್ಶನ ಮಾಡ್ಕೊಂಡು ಬಂದ್ವಿ. 8-8:30 ದರ್ಶನ ಆಯಿತು ನಮಗೆ. ಚೆನ್ನಾಗಿ ದರ್ಶನ ಆಯಿತು. ತುಂಬ ಭಕ್ತಾದಿಗಳು ಅಂದರೆ ತುಂಬ ಭಕ್ತಾದಿಗಳು ಕೂಡ ಸೇರಿಕೊಂಡಿದ್ರು ಅಲ್ಲಿ. ಅದೆಲ್ಲ ಆದಮೇಲೆ ಅಲ್ಲಿಂದ ಮುಗಿಸ್ಕೊಂಡು ಪ್ರಸಾದ ಸ್ವೀಕರಿಸಿ ನಾವು ಬಿಚ್ಚಾಲೆಗೆ ಹೋದ್ವಿ. ಅವರು ರಾಯರು ಅಲ್ಲಿ ತಪಸ್ಸನ್ನು ಮಾಡ್ತಾಯಿದ್ರಂತೆ. ಅಪ್ಪಣ್ಣಾಚಾರ್ಯಗಳು ಅಲ್ಲಿ ಅಪ್ಪಣ್ಣಾಚಾರ್ಯರು ಅಂತ ಇದ್ರಂತೆ. ಈಗಿನ ಏನು ರಾಯರ ಸ್ತೋತ್ರಗಳನ್ನೆಲ್ಲ ಬರ್ತಾ ಇದ್ದಾವೆ, ಅವನ್ನೆಲ್ಲ ಅಪ್ಪಣ್ಣಾಚಾರ್ಯರೇ ಬರೆದಿರೋ ಸ್ತೋತ್ರಗಳು ಅಂತ ಹೇಳ್ತಾ ಇದ್ದಾರೆ. ಇರ್ಬೋದು, ಯಾಕೆಂದರೆ ರಾಯರು ಇಲ್ಲಿ ಬಿಚ್ಚಾಲೆಯಲ್ಲಿ ತಪಸ್ಸು ಮಾಡೋದಕ್ಕೆ ಅವರು ನದಿಯಲ್ಲೇ ಈಜ್ಕೊಂಡು ಬಂದು ಬಿಚ್ಚಾಲೆಗೆ ಬಂದು ತಪಸ್ಸು ಮಾಡ್ತಾ ಇದ್ರಂತೆ. ಹಾಗಾಗಿ ಅಲ್ಲೂ ಕೂಡ ಒಂದು ಬೃಂದಾವನನ ನಿರ್ಮಾಣ ಮಾಡಿದ್ದಾರೆ. ಅದು ಈ ಸಲ ತುಂಗಾ ನದಿ ತುಂಬ ಹರಿಯೋದ್ರಿಂದ ಅದು ಬೃಂದಾವನದ ಹತ್ತತ್ರ ಕೂಡ ನೀರು ಬಂದಿದೆ. ಆ ಪ್ಲೇಸ್ ಅಲ್ಲಿಗೂ ಕೂಡ ಹೋಗ್ಬಿಟ್ಟು ಬಂದ್ವಿ ನಾವು. ಆಮೇಲೆ ಪಂಚಮುಖಿ ಆಂಜನೇಯ ಅಂತ ಅಲ್ಲಿ ಹತ್ರ, ಅಲ್ಲಿಗೂ ಕೂಡ ಹೋಗ್ಬಿಟ್ಟು ನಾವು ಪಂಚಮುಖಿ ಆಂಜನೇಯ ಸ್ವಾಮಿಗಳ ದರ್ಶನ ಮಾಡಿಕೊಂಡು ಮತ್ತೆ ರಿಟರ್ನು ಬಂದ್ವಿ. ಬೆಳಗಿನ ಜಾವ ದರ್ಶನ ಎಲ್ಲ ಆಗಿಬಿಟ್ಟು ಅಲ್ಲೆಲ್ಲ ದೇವರು ಬೇರೆ ಬೇರೆ ಸ್ಥಳಗಳ ಬಿಚ್ಚಾಲೆ ಮತ್ತು ಪಂಚಮುಖಿ ಆಂಜನೇಯ ಇವ್ರನ್ನ ಎಲ್ಲ ನೋಡಿಕೊಂಡು ನಾವು ರಿಟರ್ನ್ ಆಗಿದ್ದು ರಾತ್ರಿ ಬರುವಾಗ 11:30 ಆಗಿತ್ತು ಮನೆಗೆ. ಜೋರು ಮಳೆ ಬರ್ತಾ ಇತ್ತು. ಆ ಕಡೆ ಎಲ್ಲ ತುಂಬ ಚೆನ್ನಾಗಿ ಮಳೆಯಾಗಿದೆ ಈ ವರ್ಷ. ಆದರೆ ಜಮೀನುಗಳಲ್ಲಿ ಏನೇನು ಹಾಕಿದ್ರೋ ಎಲ್ಲದೂ ಕೂಡ ನೀರು ಪಾಲಾಗಿ ಹೋಗ್ಬಿಟ್ಟಿದೆ. ಒಟ್ಟಿನಲ್ಲಿ ರಾಯರಿಗೆ ನಾವು ದರ್ಶನ ಮಾಡೋಕ್ಕೆ ಹೋಗಿದ್ದು ಈ ವರ್ಷ ತುಂಬ ನೆಮ್ಮದಿ ಸಿಕ್ಕಿದೆ. ಮನೆಗೆ ಬಂದು ಅದೇ ರೀತಿ ರಾಯರು ನಿನ್ನೆ ಮಧ್ಯಾರಾಧನೆ ಇದ್ದಿತ್ತು. ಆದ್ದರಿಂದ ಮನೆಯಲ್ಲೂ ಕೂಡ ಪ್ರಸಾದ ಎಲ್ಲ ತೊಗೊಂಡು ಬಂದಿದ್ರ ಕಾರಣ ಪೂಜೆ ಮಾಡಿ ರಾಯರ ಮಧ್ಯಾರಾಧನೆನ ನಮ್ಮ ಮನೆಯಲ್ಲಿ ಮಾಡಿಬಿಟ್ವಿ. ಇದು ನನ್ನ ಮಿನಿ ವ್ಲಾಗ್. ನಿಮಗೆಲ್ಲ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ. ಧನ್ಯವಾದಗಳು.